Stylo, stylo, trickle like a trickle stylo. ರೋಲಿಂಗಾ ಅಣ್ಣ ಸ್ವಲ್ಪ ಈ ಕಡೆ ಇಲ್ಲಿ ಅಲ್ಲಪ್ಪ ರೋಲಿಂಗಾ ಅಣ್ಣ ಆಗತ್ತಣ್ಣ ಬಂದೆ ಹ್ಞೂ ಎಲ್ಲ ನೀ ಓಕೆ ಬಾ ಮರೆಯ ಎಷ್ಟೊತ್ತಾಯ್ತು ಏನು ಅವಾಗಿಂದ ಸೆಟಪ್ ಮಾಡ್ತಿದ್ಯಲ್ಲ ಚೆನ್ನಾಗಿ ಬರ್ಬೇಕಲ್ಲ ಬರುತ್ತೆ ಪಾಪ ಗೋಲ್ಡನ್ ಕಲರ್ಲಿ ಇದೆಲ್ಲ ಅಣ್ಣ ಇದೇ ರೀತಿ ಅವರು ಕೂಡ 20 ವರ್ಷದ ಹಿಂದೆ ಹಿಂಗೆ ಅವ್ರ ನಾಯಕ ಆಗಿದ್ದು ಖಂಡಿತ ಹಾಗಾಗಿ ಇವತ್ತು ನಾವು ಹರಿಬರಿ ಇಲ್ಲಿ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಅಕಸ್ಮಾತ್ ನನಗೆ ತುಂಬ ಸಿನಿಮಾ ಕ್ರೇಜ್ ಆಗೋದಕ್ಕೆ ಸಿನಿಮಾ ರಿಪೋರ್ಟರ್ ಆಗೋದಕ್ಕೆ ಪರೋಕ್ಷವಾಗಿ ಅವ್ರ ಸಿನಿಮಾಗಳು ಕೂಡ ಕಾರಣ. ಖಂಡಿತ ನಾಟ್ ಓನ್ಲಿ ಅದು ಸುಮಾರು ಜನ ಇಂಡಸ್ಟ್ರಿಯಲ್ಲಿ ನಾವು ಹೀರೋ ಆಗ್ಬೋದು, ನಮಗೂ ಟ್ಯಾಲೆಂಟ್ ಇದ್ದರೆ ನಾವು ಬೆಳಿಬೋದು. ಅದು ಸೀರಿಯಲ್ ಆದರೂ ಮಾಡು, ರಂಗಭೂಮಿಲಾದರೂ ಮಾಡು, ಆ್ಯಂಕರಿಂಗ್ ಆದರೂ ಮಾಡು, ಹೀರೋ ಎಸ್ಪೆಷಲಿ ಆ್ಯಂಕರ್ಗಳಿಗೆ ಸ್ಫೂರ್ತಿ. ನಿಜವಾಗ್ಲೂ ಅಂದರೆ ನಾನಿವತ್ತು ಯಾವುದೋ ಅಚಾನಕ್ಕಾಗಿ ಹಿಂಗೆ ಮಾತಾಡ್ತಾ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯಿತು ಅಂತ ಸಡನ್ಲಿ ಅನಿಸಿದ್ದು. 2006 ಏಪ್ರಿಲ್ 21ನೇ ತಾರೀಕು ಇನ್ನೂ ಚೆನ್ನಾಗಿ ನೆನಪಿದೆ. ನಾನು ಫಸ್ಟ್ ಇಯರ್ ಡಿಗ್ರಿ, ಚೆಲ್ಲಾಟ ಸಿನಿಮಾ ರಿಲೀಸ್ ಆಗಿತ್ತು. ಅದಕ್ಕಿಂತ ಮೊದಲು ಅಲ್ಲಲ್ಲೇ ತುಂಟು ಕಣ್ಣ ಸುಂದರಿ ಹಾಡು ಫುಲ್ಲು ಕೂತ್ಕೊಂಡ್ಬಿಟ್ಟಿದ್ದು. ಮ್ಯೂಸಿಕಲ್ಲಿ ಅಥವಾ ಅವಾಗ ಯೂಟು ಅಂತ ಕರಿತಿದ್ರು ಉಷೆ ಇದು ಏನು ಮ್ಯೂಸಿಕ್ ಅಂತ ಬರ್ತಾ ಇತ್ತು. ಅದೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದೇ. ಗೋಲ್ಡನ್ ಸ್ಟಾರು ಗಣೇಶು ಅಂದ ತಕ್ಷಣ ತುಂಬ ನೆನಪುಗಳಿದೆ. ಅಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲು ಅಥವಾ ನಾನು ಪತ್ರಕರ್ತನಾಗೋದಕ್ಕಿಂತ ಮೊದಲಿಂದನೂ ಆ ಗಣೇಶ್ ಅನ್ನೋ ಒಂದು ಕಲಾವಿದ, ಆ ಒಂದು ನಟ ನಮಗೆ ತುಂಬ ಹತ್ತಿರ, ನಮ್ಮವನು ಅನ್ನೋಷ್ಟು ಹತ್ತಿರ. ಮನೆ ಮಗ ಸ್ಕ್ರೀನ್ ಥ್ರೂ, ಅದು ಎಸ್ಪೆಷಲಿ ಉದಯ ಟಿ ವಿ ಕಾಮಿಡಿ ಟೈಮು ಅವರು ಬುಡ್ಬುಡಿಕೆ ಆ ಚಿತ್ರ ತೋರಿಸೋದು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ನಮ್ಮ ದಿನಗಳಲ್ಲಿ, ಅಂದರೆ ನಮ್ಮ ಒಂದು ಆ ಒಂದು ಕಾಲೇಜ್ ಡೇಸಲ್ಲಾಗಿರ್ಬೋದು, ಸ್ಕೂಲ್ ಡೇಸಲ್ಲಾಗಿರ್ಬೋದು, ಅಷ್ಟು ಖುಷಿಯಿಂದ ನೋಡ್ತಂಥ ಕಾರ್ಯಕ್ರಮ. ಆ್ಯಂಡ್ ಅವರು ಅದಲ್ಲದೆ ಒಂದಷ್ಟು ಸೀರಿಯಲಲ್ಲಿ ಮಾಡ್ತಾಯಿದ್ರು, ಸೀರಿಯಲ್ ನೋಡ್ತಾ ವಿಲನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಅವರು ಒಂದಷ್ಟು ಸಿನಿಮಾಗಳು ನನಗೆ ಯಾವಾಗಲೂ ಅನ್ಸೋದು, ಅಮೃತಧಾರೆ ಸಿನಿಮಾಗೆ ನಾನು ಉಮಾ ಥಿಯೇಟ್ರಲ್ಲಿ ಸಿನಿಮಾಗೆ ಹೋಗಿದ್ದೆ. ಆ ಸಿನಿಮಾ ನೋಡ್ಬೇಕಾದ್ರೆ ಗಣೇಶ್ ಅವರು ಉಪ್ಪಿಟ್ಟು ಖಾರ ಎಲ್ಲ ಉಲ್ಟಾ ಹೇಳೋದು. ಅವರು ಲಾಯರು ಇವರು ಯಶವಂತ್ ಸರ್ ದೇಶಪಾಂಡೆ ಅವರು ಸೀಕ್ವೆನ್ಸ್ ನೋಡಿದಾಗ ಇಷ್ಟು ಚೆನ್ನಾಗಿದ್ದಲ್ಲ, ಇವ್ರು ಯಾಕೆ ಹೀರೋ ಆಗಬಾರ್ದು ಅಂತ ನಂಗೆ ನಿಜವಾಗ್ಲೂ ಹಂಗೆ ಅನಿಸಿತ್ತು. ಹಂಗೆ ಅನಿಸಿ ಸ್ವಲ್ಪ ಜನಕ್ಕೆ ಅಹಂ ಪ್ರೇಮಾಸ್ಮಿದೊಂದು ಸಿನಿಮಾ ಬಂತು. ಅಹಂ ಪ್ರೇಮಾಸ್ಮಿಲಿ ಶರಣ್ ಅವ್ರದ್ದು ಇವ್ರದ್ದು ಕಾಂಬಿನೇಷನ್ ನೋಡಿದ್ರೆ ಇವರಿಬ್ಬರು ಹೀರೋ ಮೆಟೀರಿಯಲ್ ಥರ ಇದಾರಲ್ಲ, ಇವ್ರು ಯಾಕೆ ಹೀರೋಗಳಾಗಬಾರ್ದು ಅಂತ ಅನ್ಸಕ್ಕೆ ಶುರು ಹೋಗಿತ್ತು. ಕರೆಕ್ಟ್ ಆ ಪಲ್ಸು ಅದೇನೋ ಗೊತ್ತಿಲ್ಲ, ಹಿಂಗೆ ಅಂದ ತಕ್ಷಣ ನೋಡಿದ್ರೆ ಚೆಲ್ಲಾಟ ಸಿನಿಮಾ, ಚೆಲ್ಲಾಟದಲ್ಲಿ ಹೀರೋ ಆಗಿ ಇದು ಮಾಡಿದ್ದಾರೆ ಫಸ್ಟ್ ಟೈಮು. ಗೋಲ್ಡನ್ ಅಂದರೆ ಅವಾಗಿನ ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ. ಕಾಮಿಡಿ ಟೈಮ್ ಗಣೇಶು ಫಸ್ಟ್ ಟೈಮ್ ಪಿಕ್ಚರ್ ಮಾಡಿದಾರಂತೆ ಅಂತ ಹೇಳಿ. ರೇಖಾ ಹೀರೋಯಿನು, ಜಿಂಕೆ ಮರಿ ರೇಖಾ ಹೀರೋಯಿನು, MD ಶ್ರೀಧರ್ ಅವರು ಫ್ರೆಂಡ್ಸು ಡೈರೆಕ್ಟ್ರು, MD ಶ್ರೀಧರ್ ಅವರು ಡೈರೆಕ್ಟ್ರು ಅಂತ. ಅಲ್ಲಿಗೆ ಬರ್ತೀನಿ ನನ್ನ ವಿಷಯಕ್ಕೆ. ಒಬ್ಬ ಹೀರೋ ಯಾಕಂಗೆ ನಿಲ್ತಾನೆ ಅಂತಂದು ಇವತ್ತಿನ ಆತ್ಮೀಯ ಕನ್ನಡಿಗ ಮತ್ತು ಕನ್ನಡ ಪಿಕ್ಚರ್ ಇಬ್ಬರು ಸೇರಿ ಮಾಡ್ತಿರೋ ವಿಡಿಯೋ. ನೀವೊಂದು ಮಾತು ಹೇಳಿದೆ, ಯಾರು ಬೇಕಾದರೂ ಹೀರೋ ಆಗ್ಬೋದು, ಎಲ್ಲರಿಗೂ ಹೀರೋ ಆಗೋ ಸ್ಫೂರ್ತಿ ಕೊಟ್ಟರು ಗಣೇಶು ಅಂತ ಹೇಳಿ. ಆದರೆ ಹೀರೋ ಆಗೋದಕ್ಕೆ ಬರೀ ಫೇಸ್ ಅಷ್ಟೇ ಮುಖ್ಯ ಅಲ್ಲ, ಒಳ್ಳೆ ಕಾಮಿಡಿ ಬರಬೇಕು. ಎಲ್ಲರೂ ಏನು ಕಡಿದು ಚೆಲ್ಲಾಟ ಸಿನಿಮಾ ಬಂದಾಗ ಕಾಮಿಡಿ ಟೈಮ್ ಗಣೇಶ್ ಒಳ್ಳೆ ಕಾಮಿಡಿ ಮಾಡಿರ್ತಾರೆ, ಅವ್ರು ಇವ್ರು ಬಿಟ್ಟರೆ ಯಾವುದೊಂದು ಈ ಸಿನಿಮಾ ನೋಡೋಣ ಅನ್ನೋ ಲೆವೆಲ್ಗೆ ಆ ಸಿನಿಮಾನ ಸ್ವೀಕರಿಸಿದ್ರು. ಇಲ್ಲ ಮೊದಲು ಅವ್ರು ಥಿಯೇಟರ್ಗೆ ಹೋದಾಗ ಕಾಮಿಡಿ ಪಿಕ್ಚರ್ ಅಂತ ಹೋಗಿರ್ತಾರೆ. ಬಟ್ ಆ ಸೀಕ್ವೆನ್ಸ್, ಆ ಎಮೋಷನಲ್ಲು, ಅಣ್ಣ ತಮ್ಮ ಆ ಒಂದು ಎಂಡ್ಗೆ ಬರೋಷ್ಟೊತ್ತಿಗೆ ಆ ಪಟಾಕಿ ಇದು ಎಲ್ಲ ದೇವರಾಜ್ ಆಕ್ಟಿಂಗು, ಆ ಕಾಮಿಡಿ ಅಂದರೆ ಇಂಡಸ್ಟ್ರಿಗೆ ಇನ್ನೊಬ್ಬ ನಾಯಕ ನಟ ಸಿಕ್ಕದ ಅನ್ನೋ ಒಂದು ಅಂದರೆ ಆ ಫೀಲಿಂಗ್ ಇನ್ನೂ ಹಂಗೆ ಇತ್ತು. ಮುಂಗಾರ ಮಳೆ ಸಾಂಗ್ಸು ಅವಾಗಿನ್ನೂ ಇದು ಟೇಪಲ್ವಾ ನಮ್ಮ ಕ್ಯಾಸೆಟ್ಗಳು, CD ಗಳು ಇನ್ನೂ ನೆನಪಿದೆ. ನಾನು 1 2 3 ಮ್ಯೂಸಿಕ್ ಅಂತ ಇದು ವೆಬ್ಸೈಟ್ ಅವಾಗ ಡೌನ್ಲೋಡ್ ಮಾಡಿಬಿಟ್ಟಿದ್ದೆ. ಅದು ಬಿಲ್ ಜಾಸ್ತಿ ಬಂದ್ಬಿಟ್ಟು ಇಂಟರ್ನೆಟ್ದು ನಮ್ಗೆ ಪೂಜೆನೂ ಆಗಿತ್ತು ಆ ಒಂದು ವಿಷಯಕ್ಕೆ. ನಾನು ಸಿಕ್ಕಾಪಟ್ಟೆ ಕದ್ದು ಮುಚ್ಚಿ ಹಾಡುಗಳು ಡೌನ್ಲೋಡ್ ಮಾಡ್ತಿದ್ದೆ ಅವಾಗ. ಸೊ ಅಂಥ ಒಂದು ಮುಂಗಾರ ಮಳೆ ಸಾಂಗ್ಸು ಇನ್ನೂ ಸಿನಿಮಾನೇ ಬಂದಿರಲಿಲ್ಲ. ಯೋಗರಾಜ್ ಭಟ್ಟು ಡೈರೆಕ್ಟ್ರು, ಅಂದರೆ ರಂಗ SSLC ಡೈರೆಕ್ಟ್ರು ಅಂತ ಗೊತ್ತಷ್ಟೇ, ಮಣಿ ಮತ್ತು ರಂಗ SSLC ಡೈರೆಕ್ಟ್ರು. ಮನೋಮೂರ್ತಿ ಮ್ಯೂಸಿಕ್ ಏನಕ್ಕೆ ಅಂದರೆ ಅಮೃತಧಾರೆಗೆ ಸಖತ್ ಸೂಪರ್ ಹಿಟ್ ಆಗಿಬಿಟ್ಟಿತ್ತು ಸಾಂಗ್ಸು. ಅಮೃತಧಾರೆ ಸಿನಿಮಾದು ಸಾಂಗ್ಸ್ ಸೂಪರ್ ಹಿಟ್ ಆಗಿತ್ತು, ಮುಂಗಾರ ಮಳೆ ಬರ್ತಿದೆ ಅಂತ ಅವಾಗ ಒಂದು ಹೋಪು ಮ್ಯೂಸಿಕ್ ಚೆನ್ನಾಗಿದೆ ಅಂತ. ಹಾಡುಗಳು ಕೇಳ್ತಾ ಅದು ರಿಲೀಸ್ ಬಿಫೋರೇ ಹಾಡುಗಳು ಸಖತ್ ಗುಂಗಿಡಿಸಿದ್ವು ಪಿಕ್ಚರ್. ಮೊದಲು ಅವರು ಒಂದೇ ಒಂದು ಸಾರಿ ಹಾಡನ್ನ ಬಿಡ್ತಾರೆ, ಅದು ಒಂದು ಮಟ್ಟಕ್ಕೆ ಕರೆಕ್ಟ್ ಇರುತ್ತೆ. ಯಾವಾಗ ಅನಿಸುತ್ತಿದೆ ಯಾಕೋ ಇದ್ದ ಹಾಡು ಬಿಡ್ತಾರೆ ಹೊರಗಡೆ ಯೂಟ್ಯೂಬಲ್ಲಿ ಮತ್ತು ಎಲ್ಲ ಕಡೆ ಮ್ಯೂಸಿಕ್ ಬರೋಕ್ಕೆ ಶುರುವಾಗುತ್ತೆ, ಆಗ ಆ ಕೆಸೆಟ್ನ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಆ ಹಾಡಿನ ಶಕ್ತಿ ಯಾವ ಲೆವೆಲ್ಗಿತ್ತು ಅಂದರೆ, ನಾನು ಚುಂಚನಗಿರಿ ಮಠದಲ್ಲಿ ಓದ್ತಾ ಇದ್ದೆ. ಭಾನುವಾರ ಅಲ್ಲಿ ಬುಕ್ತಿ ಅಂತ ಮಾಡ್ತಾರೆ, ಓಕೆನಾ. ಎಲ್ಲ ಈ ಆಟೋದಲ್ಲಿ, ಟ್ಯಾಕ್ಸಿಗಳಲ್ಲಿ ಅಥವಾ TTಗಳಲ್ಲಿ ಹಾಡನ್ನು ಹಾಕ್ತಿರ್ತಾರೆ. ಆ ಟೈಮಲ್ಲಿ ಮುಂಗಾರು ಮಳೆ ಹಾಡು
ನಾನು ಯಾವುದೋ ಗುರು ಹಾಡು ತುಂಬ ಚೆನ್ನಾಗಿ ಅಂತ ಕಟ್ಟಾಗಿ ಕೇಳಿಸ್ಕೊಂಬಿಟ್ಟು ನಾವು ಹಾಸ್ಟೆಲಲ್ಲಿ ಹುಡುಗರೆಲ್ಲ ಸೇರಿದಾಗ ನೀನು ಯಾವ್ದು ಹೊಸದು ಕಲಿತೆ ನೀನು ಯಾವ್ದು ಹೊಸದು ತಂದಿದ್ಯಾ ಅಂತ ಹೇಳಿದಾಗ ಅವಾಗ ಅನ್ನಿಸುತ್ತಿದೆ ಯಾಕೋ ಇಂದು ನಾಳೆನೇ ಎಕ್ಸಾಮ್ ಇಂದು ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಗೊತ್ತಾಗದೆ ಅಂತ ಹೇಳೆಲ್ಲ ಕಂಪೋಸ್ ಮಾಡ್ತಿದ್ವಿ. ಆಗ ಒಂದು ನಿಧಾನ ಕನೆಕ್ಟ್ ಆಗ್ತಾ ಹೋಯ್ತು ಗಣೇಶ್ ಅವರು. ಆಗ ನಿಜವಾದ ಹೀರೋ ಏನು ಗುರು ಇದು ಅಂತ ಹೇಳಿ ಅಣ್ಣ ಕಾಮಿಡಿ ಟೈಮ್ ಒಬ್ಬ ಆ್ಯಂಕರು ಹೀರೋ ಆಗ್ಬೋದು ಅಂತೇಳಿ ಚೆಲ್ಲಾಟದಲ್ಲಿ ತೋರಿಸಿದ್ರು. ಆದರೆ ಮುಂಗಾರು ಮಳೆ ಅಂತ ಒಂದು ಸಿನಿಮಾ ಬರುತ್ತಲ್ಲ, ಎಂಥ ರೆವಲ್ಯೂಷನ್ ರೀ, ನಿಜವಾಗ್ಲೂ ಅದೊಂದು ದೊಡ್ಡ ಮಳೆ. ಅಂದರೆ ಮುಂಗಾರು ಮಳೆ ಒಂದು ರಿಲೀಸ್ ಆದಾಗ ಅದು ಟೇಕ್ ಆಫ್ ಆಗಿದ್ದು ಸ್ವಲ್ಪ ಸ್ಲೋನೇ, ಬಟ್ 2ನೇ ವಾರದಿಂದ ಅದು ತೊಗೊಂಡಿದ್ದು ರೇಂಜ್ ಬೇರೆ ಇತ್ತು. ನನಗೆ ಅದು ಉದಯವಾಣಿಲಿ ಒಂದು ಪೋಸ್ಟ್ರು, ಅಂದರೆ ಅನಿಸುತ್ತಿದೆ ಯಾಕೋ ಎಂದು ಒಂದು ಸೀಕ್ವೆನ್ಸು, ಅವ್ರು ಕೂತಿರ್ತಾರೆ ಹಿಂಗೆ, ಇದು ಆಮೇಲೆ ಫಾಂಟು ಹನಿ ಹನಿ ಪ್ರೇಮ್ ಕಹಾನಿ ಯೋಗರಾಜ್ ಭಟ್ರ ಒಂದು ಟ್ಯಾಗ್ಲೈನ್ ಸಮೇತ ಆ ಒಂದು ಪಿಕ್ಚರು, ಆ ಪೋಸ್ಟು ದಿನ ನೋಡೋದು ನಾನು, ವಾರ ನೋಡೋದು. ಬುಧವಾರ ಭಾನುವಾರ ಶುಕ್ರವಾರ ಪೇಜ್ ತಿರುಗಿದ್ರೆ ಇವು ಫಸ್ಟು 20 ಥಿಯೇಟ್ರು, ಆಮೇಲೆ 40, ಆಮೇಲೆ ಪೇಜ್ ತುಂಬ ಥಿಯೇಟ್ರುಗಳು ನೋಡೋಕ್ಕೆ ಆನಂದ. 1 ವರ್ಷ ಅದು PVR ಅಲ್ಲಿ ದಾಖಲೆ ಅದು. ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ಅಷ್ಟು ದೊಡ್ಡ ಇಟ್ಟಾಗಿದ್ದು ಫಸ್ಟ್ ಸಿನಿಮಾ ಆ್ಯಂಡ್ ಅಷ್ಟು ದೊಡ್ಡ ಗಳಿಕೆ ಮಾಡಿದಂಥ ಸಿನಿಮಾ ಇಡೀ ಇಂಡಸ್ಟ್ರಿ ಎಲ್ಲ. ನಮ್ದು ಆ್ಯಕ್ಚುಲಿ ಬಾರ್ಡ್ರು ಕೋಲಾರ, ಆ್ಯಕ್ಚುಲಿ ಆಂಧ್ರ ಪ್ರದೇಶಲ್ಲಿ ಕುಪ್ಪಮ್ಮು ಮತ್ತು ಇದೆಲ್ಲ ಬರುತ್ತೆ ಕೃಷ್ಣ, ಅಲ್ಲಿ ಕನ್ನಡ ಸಿನಿಮಾ 3 ವಾರ 4 ವಾರ ಓಡ್ತಾ ಇದೆ. 3 ವಾರ 4 ವಾರ ಅಂಥದ್ದೊಂದು ಕ್ರೇಜ್ ಸೃಷ್ಟಿಸಿದಂಥ ಸಿನಿಮಾ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ. BBC ವರ್ಲ್ಡ್ ಅಲ್ಲಿ ಸುದ್ದಿ ಆಗಿತ್ತಣ್ಣ ಅದು, ಇಂಗ್ಲಿಷ್ ಚಾನಲ್ ಎಲ್ಲ ಬಂದು. ಅವಾಗ ಯಾವ ಡಿಜಿಟಲ್ ಇರಲಿಲ್ಲ. ಆಯ್ತಾ ಕೇಳು, ಈಗ ಹೇಳ್ತೀನಿ 3 ವಾರ ಅಂತಂದ ಅಲ್ಲಿಗೊಂದು ಚಿಕ್ಕದೊಂದು ಕಥೆ ಇದೆ ನನ್ನ ಹತ್ರ. ಸಿನಿಮಾ 1 ವಾರ 2 ವಾರ ಹೋಗ್ತಾ ಇದೆ, ನಿಧಾನಕ್ಕೆ ಪಿಕಪ್ ಆಗ್ತದೆ, ಬರೀ ಥಿಯೇಟ್ರಿಗೆ ಬಾಡಿಗೆ ಕಟ್ಟದೆ ಆಗೋಗಿರ್ತಾರೆ. ಹೌದು. ಈ ಗಂಗಾಧರ್ ಅವರು ಮತ್ತು ಕೃಷ್ಣಪ್ಪನವರು ಸಿನಿಮಾ ನಿರ್ಮಾಣದ ಜವಾಬ್ದಾರಿ ಹೊತ್ತಿರ್ತಾರಲ್ಲ, ಯೋಗರಾಜ್ ಭಟ್ ಅವರು ವಿಪರೀತ ಈ ಸಿನಿಮಾದ ಮೇಲೆ ಒಂದು ಕನೆಕ್ಟಿವಿಟಿ ಇರುತ್ತೆ. ಆಗ 3ನೇ ವಾರಕ್ಕೆ ಹೋಗ್ಬೇಕು ಅಂದಾಗ ಅಣ್ಣ ಒಂದು 4 ಥಿಯೇಟ್ರ್ ಉಳಿಸ್ಕೊಳ್ಳೋಣ, ಕೈ ಮುಗಿತೀನಿ ಅಂತ ಹೇಳಿ ನಿರ್ಮಾಪಕರ ತಕ ಕಣ್ಣೀರು ಹಾಕಿರ್ತಾರೆ ಯೋಗರಾಜ್ ಭಟ್ ಅವರು. ಆಗ ಏನು ಈ ಟೂರ್ ಅಂತ ಇರುತ್ತಲ್ಲ, ಅಫಿಷಿಯಲ್ ಟೂರ್, ನಿರ್ದೇಶಕರು ಒಂದ್ ಕಡೆ, ಗಣೇಶ್ ಅವರು ಒಂದ್ ಕಡೆ ನುಗ್ಗಕ್ಕೆ ಶುರು ಮಾಡ್ತಾರೆ. ಮೈಸೂರಲ್ಲಿ ಸಿನಿಮಾ ಕಚ್ಕೊಳತ್ತಂತೆ. ಅಲ್ಲಿಂದ ಮುಂಗಾರು ಮಳೆ 50 ಕೋಟಿ ಕಲೆಕ್ಷನ್ ಮಾಡಿದ ಒಂದು ಹೀರೋ. ಹೊಸಬಾ 50 ಕೋಟಿ ಕಲೆಕ್ಟ್ ಮಾಡ್ತಾನೆ ಅನ್ನೋದಿದೆಯಲ್ಲ, ಪುನೀತ್ ರಾಜ್ಕುಮಾರ್ ಅವರ ನಂತರ ಕನ್ನಡದಲ್ಲಿ 1 ಕೋಟಿಗೂ ಮೀರಿದ ತಗೊಂಡಿದ್ಕೊಂಡಿದ್ದು ಕೂಡ ಗಣೇಶ್ ಅವರ ರೆಕಾರ್ಡ್ ಅಲ್ಲ. ಅಂದ್ರೆ ಇವರು ವಿಷಯ ತೆಗೆದ್ರೆ ಈಗ ಮುಂಗಾರು ಮಳೆ ಒಂದೇ ಅಲ್ಲ, ಇವ್ರ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದೊಂದು ಸಿನಿಮಾಗೂ ಒಂದೊಂದು ಕತೆ ಹೇಳ್ತಾರೆ, ಅಷ್ಟು ಕತೆ ಇದೆ. ಈಗ ಮುಂಗಾರು ಮಳೆ ಒಂದು ಅಷ್ಟು ದೊಡ್ಡ ಯಶಸ್ಸಾಗುತ್ತೆ, ಅದ್ರ ನಂತರ ಬರೋ ಗಾಳಿಪಟನೂ ಅಷ್ಟೇ ಉತ್ತುಂಗಕ್ಕೆ ಹೋಗುತ್ತೆ. ಕಾಂಬಿನೇಷನ್ ಹಂಗಿರುತ್ತೆ. ಪರಭಾಷೆ ಅವರು ಕನ್ನಡ ಸಿನಿಮಾಗಳನ್ನ ನೋಡುವಂತೆ, ಪರಭಾಷಿಕರು ಕನ್ನಡ ಹಾಡುಗಳನ್ನ ಕೇಳುವಂತೆ ಮಾಡಿದಂತಹ ಜೋಡಿ ಯೋಗರಾಜ್ ಭಟ್ಟು, ಮನೋಮೂರ್ತಿ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಜೋಡಿ. ಯಾಕೆಂದರೆ ಅದಾದಮೇಲೆ ಹುಡುಗಾಟ ಮಾಡ್ತಾರೆ ಆ್ಯಂಡ್ ಗಣೇಶ್ ಫೇಮ್ ಆ ಲೆವೆಲ್ಗೆ ಹೊಟ್ಟೋಗುತ್ತೆ. ಅದು ಕೂಡ ಸೂಪರ್ ಡೂಪರ್ ಸಕ್ಸಸ್ ಆಗುತ್ತೆ. ಅದು ಮ್ಯೂಸಿಕಲ್ ಅಂದರೆ ಗಣೇಶ್ ಸಿನಿಮಾ ಅಂದರೆ ಸಾಂಗ್ ಸೂಪರ್ ರೀ, ಎಕ್ಸ್ಟ್ರಾಡಿನರಿ, ಕಾಮಿಡಿ, ಲವ್, ಎಮೋಷನ್, ಫ್ಯಾಮಿಲಿ ಸಿನಿಮಾ, ಥಿಯೇಟರ್ಗಳು ತುಂಬಿ ತುಳುಕಿದ್ವು. ನಾವು ಹೆಂಗೆ ಅಂತ ಹೇಳ್ತೀನಿ ತುಂಬಿ ತುಳುಕಿದಂದ್ರೆ ಅಣ್ಣ, ಇದು ಮುಂಗಾರು ಮಳೆ, ಚೆಲುವಿನ ಚಿತ್ತಾರ, ಚೆಲುವಿನ ಚಿತ್ತಾರ, ಅದು ಅದೇ ನಾನು ಹೇಳಿದ 3 ಸಿನಿಮಾಗಳು ಅಟ್ ಎ ಟೈಮ್ ಓಡ್ತಾ ಇದ್ವು. ಹೌದು, ಇದು ಸ್ಪೆಷಲ್. ಯಾಕೆಂದರೆ ಒಂದೊಂದು ಸಿನಿಮಾನು 25 ವಾರ, 1 ವರ್ಷ, ಅಂದರೆ 1 ವರ್ಷದಲ್ಲಿ ಒಬ್ಬ ಹೀರೋ ಎಷ್ಟು ಈ ಥರದ ಹಬ್ಬಗಳನ್ನು ನೋಡಿದಂತಹ ಪರ್ವ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಸಲ್ಲುತ್ತೆ. ಇವತ್ತು 20 ವರ್ಷ. 20 ವರ್ಷದಲ್ಲಿ ಐ ಥಿಂಕ್ ನನ್ನ ಲೆಕ್ಕಾಚಾರದ ಪ್ರಕಾರ ಇವಾಗ ನಾಯಕ ನಟನಾಗೆ ಅವರು 48ನೇ ಸಿನಿಮಾ ಪ್ರೋಗ್ರೆಸ್ಸಲ್ಲಿದೆ. ಅಂದರೆ 4 ಸಿನಿಮಾ ಒಟ್ಟಿಗೆ ರನ್ ಆಗ್ತಿದೆ. ವರ್ಷಕ್ಕೆ ಕನಿಷ್ಠ 4 ಸಿನಿಮಾ ಮಾಡ್ತಾರೆ. ನಾನು ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ನೋಡಿದ ಮೇಲೆ ಅದು ಬಿಟ್ಟರೆ ಸತತವಾಗಿ ಸಿನಿಮಾ ಕೆಲಸ ಅಂತ ಪ್ರತಿದಿನ ಸಿನಿಮಾ ಕೆಲಸ ಮಾಡೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಕನ್ನಡದ ಅಕ್ಷಯ್ ಕುಮಾರ್ ಅಂತ ಕರಿತೀನಿ. ಅವರು ಸಿನಿಮಾ ಸೋಲು ಗೆಲುವು ಸೆಕೆಂಡ್ರಿ, ಬಟ್ ಕೆಲಸ ಮಾಡ್ತಿರ್ತಾರೆ, ಸಿನಿಮಾಗಳನ್ನು ಕೊಡ್ತಿರ್ತಾರೆ. ಅಂದರೆ ಒಬ್ಬ ಸ್ಟಾರು, ಒಬ್ಬ ವರ್ಚಸ್ಸಿರುವಂಥ ನಟರು ಮಾಡಬೇಕಾಗಿರೋ ಕೆಲಸನೇ ಇದು. ಸಿನಿಮಾ ಸೋಲು ಗೆಲುವು ಸೆಕೆಂಡ್ರಿ, ಜನಗಳಿಗೆ ಸಿನಿಮಾ ಕೊಡಬೇಕು, ಕಂಟಿನ್ಯೂಸ್ ಕೆಲಸ ಮಾಡಬೇಕು, ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶ ಅವ್ರದ್ದೇ ಹೋಮ್ ಬ್ಯಾನರಲ್ಲಿ. ಕೂಲ್ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಮಳೆಯಲ್ಲಿ ಜೊತೆಯಲ್ಲಿ ಪ್ರೊಡಕ್ಷನ್ ಗೋಲ್ಡನ್ ಮೂವೀಸಿಂದ ಪ್ರೊಡ್ಯೂಸರು ಕೂಡ ಹಾಕ್ತಾರೆ. ಆ್ಯಂಡ್ ದ ವೇ ಒಬ್ಬ ಸಾಮಾನ್ಯ ಹುಡುಗ, ನೆಲಮಂಗಲದ ಅಡಕಮಾರ್ನಹಳ್ಳಿಯಲ್ಲಿ ಹುಟ್ಟಿರೋಂಥ ಸಾಮಾನ್ಯ ಹುಡುಗ, ಕಾಮಿಡಿ ಮಾಡಿಕೊಂಡು ಕಾಲೇಜಲ್ಲಿ ಕೀಟ್ಲೆ ಮಾಡ್ಕೊಂಡಿದ್ದಂಥ ಹುಡುಗ, ಸಣ್ಣದಾಗಿ ಬೆಂಗಳೂರಿಗೆ ಬಂದು ಅಲ್ಲೊಂದು ಕೆಲಸಕ್ಕೆ ಸೇರಿಕೊಂಡು ಒಂದು ಕಾಮಿಡಿ ಟೈಮ್ ಅನ್ನೋ ಒಂದು ಪ್ರೋಗ್ರಾಮಿಗೆ ಆ್ಯಂಕರ್ ಆಗುವಂಥ ಹುಡುಗ, ಸಣ್ಣ ಪುಟ್ಟ ಸೀರಿಯಲಲ್ಲಿ ಪಾತ್ರ ಮಾಡ್ಕೊಂಡಿರೋಂಥ ಹುಡುಗ, ಸಮಾನ ಮನಸ್ಕರೆಲ್ಲ ಸೇರಿ ದುನಿಯಾ ವಿಜಯ್ ಅವರು, ನಾಗಶೇಖರ್ ಅವರು, ಗಣೇಶ್ ಅವರು, ಯೋಗರಾಜ್ ಭಟ್ ಅವರು, ಸೂರ್ಯ, ಸುಮಾರು ಒಂದು ತಂಡದಲ್ಲಿ, ಒಂದು ಬನಶಂಕರಿ ಅನ್ನೋ ಒಂದು ಜಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಗುಂಪು ಕಟ್ಕೊಂಡು ನಾಟಕ, ಸಿನಿಮಾ, ಸೀರಿಯಲ್ ಅಂತ ಕನಸು ಕಟ್ಕೊಂಡಂಥ ಹುಡುಗ ಇವತ್ತು ಇಡೀ ಉದ್ಯಮವನ್ನು ಆಳ್ತಿರೋವಂಥ ಹುಡುಗ. ಜೊತೆಗೆ ಉದ್ಯಮದಲ್ಲಿ ತುಂಬ ಎತ್ತರದ ಸ್ಥಾನದಲ್ಲಿ ಇವಾಗ ಕನ್ನಡ ಹೀರೋಗಳು ಯಾರಪ್ಪ ಅಂತಂದರೆ ಅದು ಮುಖ್ಯ ಸಾಲಲ್ಲಿ ಬರುವಂಥ
ಫಸ್ಟ್ ಬೆಂಚ್ ಬರುವಂತಹ ಒಬ್ಬ ನಾಯಕ ನಟ. ಸೊ ತುಂಬ ಹೆಮ್ಮೆ ಇದೆ ಮತ್ತು ಸ್ಫೂರ್ತಿದಾಯಕ. ನನಗೆ ಆ್ಯಕ್ಚುಲಿ ಗಣೇಶ್ ಅವ್ರದ್ದು ಅಂದರೆ ತುಂಬ ಸಿನಿಮಾಗಳು ನೋಡ್ಬಿಟ್ಟಿದ್ದೀವಲ್ಲ, ಅಂದರೆ ಆ ಟೈಮಲ್ಲಿ ನಮಗೆ ತುಂಬ ಹುಚ್ಚು ಕ್ರೇಜ್ ಅದು, ಆ ಮೂಮೆಂಟಮ್ಮು. ಆ ಟೈಮಲ್ಲಿ ನಾನು ಕಾಲೇಜ್ ಮುಂಗಾರು ಮಳೆ ನಾನು ನೋಡಿದ್ದು ಹೆಂಗೆ ಅಂತ ಹೇಳ್ತೀನಿ. ನೆನಪಿರಲ್ಲಿ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆವಾಗ 1 ವರ್ಷ ಆಗೋಗಿತ್ತು. ಉಮಾ ಮ್ಯೂಸಿಕಲಿ ಹಿಟ್ ಸಿನಿಮಾ. ನಮಗೆ ಉಮಾ ಥಿಯೇಟರ್ ತುಂಬ ಹತ್ರ ನಮ್ಮ ಕಾಲೇಜ್ಗೆ. ನಮ್ಗೆ ಯಾವಾಗಲೂ ಶನಿವಾರದೊತ್ತು ಬೆಳಗ್ಗೆ 8 ಗಂಟೆ ಕ್ಲಾಸ್ ಇರೋದು, ಒಂದು ಪೀರಿಯಡ್ ಮುಗಿಸ್ಕೊಂಡು ಆಮೇಲೆ ಗೊತ್ತಲ್ಲ. ಸೊ ಹಂಗೆ ಮುಂಗಾರು ಮಳೆ ಸಿನಿಮಾಗೆ ಹಂಗೆ ಹೋಗಿದ್ದು. ನನ್ನ ಹತ್ರ ಅವತ್ತು ನಮ್ಮ ಹುಡುಗರೆಲ್ಲ ಮೊದಲೇ ನೋಡ್ಕೊಂಬಂದ್ಬಿಟ್ಟು ನನ್ನ ಹತ್ರ ದುಡ್ಡಿರಲಿಲ್ಲ. ಹೆಂಗಾದ್ರೆ ಮಾಡಿ 20 ರೂಪಾಯಿ ಜೋಡಿಸ್ಬಿಟ್ಟು ಉಮಾ ಥಿಯೇಟ್ರಿಗೆ ಹೋದೆ. ನಾನು ಫಸ್ಟ್ ಪೀರಿಯಡ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿದ್ದು ಸಿನಿಮಾ. ನಾನು ಹೋಗೋ ಅಷ್ಟೊತ್ತಿಗೆ ಅವರು ಕೆಸರು ಇದು ರಪ್ಪ ಬೇಯೋದು, ಆಮೇಲೆ ಮಡಿಕೇರಿ ಸೀಕ್ವೆನ್ಸು ಇದನ್ನೆಲ್ಲ ಬರೋದು. ಇಲ್ಲ ನಾನು ಹೋಗೋ ಅಷ್ಟೊತ್ತಿಗೆ ಗುಂಡಿಗೆ ಬೀಳೋ ಗುಂಡಿ ಬಿದ್ರು ಆಯಿತಾ. ಆ ಸೀನ್ ನೋಡಿದ್ರೆ ಎಷ್ಟು ತುಂಬಿತ್ತು ಅಂದರೆ ಥಿಯೇಟ್ರು. ಮಾರ್ನಿಂಗ್ ಶೋ ಗುರು, 10 ಶೋ. ಎಷ್ಟು ಸೀಟೇ ಇಲ್ಲ, ನನಗೆಲ್ಲ ಒಂದು ಕಡೆ ಸಿಕ್ತು. ಹಿಂಗೆ ಕೂತ್ಕೊಂಡಿದ್ದೀನಿ, ಕತ್ಲೆಯಲ್ಲಿ ಗೊತ್ತಾಗಿಲ್ಲ, ಎಲ್ಲ ಜನ ತುಂಬ್ಕೊಂಡಿದ್ದಾರೆ. ಸರಿ ಸಿನಿಮಾ ನೋಡಿದೆ. ಇಂಟ್ರೋಲ್ ಆಯಿತು, ಓಕೆ ಮಜವಾಗಾಯಿತು. ಕ್ಲೈಮ್ಯಾಕ್ಸು ಅಕ್ಕಪಕ್ಕ ಎಲ್ಲ ಹುಡುಗಿಯರು ಹೆಣ್ಮಕ್ಳು ಇವರೆಲ್ಲ ಇದ್ದಾರೆ. ಕಣ್ಣೀರು ಹಾಕ್ತವ್ರೆ, ಸುರಿಸ್ತವ್ರೆ, ಗೊಳು ಅಂತವ್ರೆ. ನನಗೂ ಅಳು ಬಂದ್ಬಿಡ್ತು. ಅಂದರೆ ಬಾ ಆ ಥರದ ಮ್ಯಾಜಿಕ್ ನೋಡಿದ್ದು. ಅದಾದಮೇಲೆ ಈ ಅರಮನೆ ಸಿನಿಮಾಗೆ ಸೇಮ್ ಅದೇ ಥರ. ನನಗೆ ಅರಮನೆ ಸಿನಿಮಾ ತುಂಬ ಇಷ್ಟ. ಏನಕ್ಕೆ ಅಂದರೆ ಮತ್ತು ಆ ಸಿನಿಮಾದಲ್ಲಿ ನನಗೆ ಗೋಲ್ಡನ್ ಸ್ಟಾರ್ ಗಣೇಶರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕಾಣಿಸ್ತಾರೆ ನನಗೆ. ಅವರು ಮೊನ್ನೆ ಎಷ್ಟು ಚೆನ್ನಾಗಿ ನನಗೆ ಬೇಸಿಕಲಿ ಅವರು ಫ್ಯಾನು, ಅಂದರೆ ಅವರು ಸುಮಾರು ಮಿಮಿಕ್ರಲ್ಲಿ ಮಾಡ್ತಾರೆ. ಬಟ್ ನನಗೆ ಆ ಸಿನಿಮಾ ನೋಡಿದಾಗ ನನಗೆ ವಿಷ್ಣುವರ್ಧನ್ ಅವ್ರನ್ನ ನೋಡ್ದಂಗೆ ಆಯಿತು ಸುಮಾರು ಸೀಕ್ವೆನ್ಸ್ಗಳಲ್ಲಿ. ಬಳೆ ಗಿಳೆ ಎಲ್ಲ ಅದೇ ಥರ. ಅಂದರೆ ಆ ಸನ್ನಿವೇಶಗಳು ಕೆಲವೊಂದು ಕಡೆ ಅಂತೂ ನನಗೆ ಇದು ಅಂತ ನಾನು ಹೇಳಿದ್ದೆ ಕೂಡ ಅವ್ರಿಗೊಂದ್ಸಲ ಈ ಥರ ಸಿಕ್ಕಿದಾಗ, ಸರ್ ನನಗೆ ಆ ಥರ ಅನಿಸಿತು ಅಂತಂತೇಳಿ. ಅದಾದಮೇಲೆ ನಾನೊಬ್ಬ ಪತ್ರಕರ್ತನಾಗ್ತೀನಿ, ಸಿನಿಮಾ ಪತ್ರಕರ್ತನಾಗ್ತೀನಿ. ಅಗೇನ್ ಅವರನ್ನು ಮೀಟ್ ಮಾಡ್ತೀನಿ. ಅವರು ಫಸ್ಟ್ ಬರ್ಡೇಗೆ ನಾನು ಸಮಯ ಚಾನಲಲ್ಲಿ ಇದ್ದಾಗ ಮಂಜು ಹೊನ್ನವರ್ ಅಂತ ನಮ್ಮ ಬಾಸು, ನಮ್ಮ ಗುರುಗಳು, ಅವರು ಗಣೇಶ್ ಅವ್ರಿಗೆ ತುಂಬ ಕ್ಲೋಸು. ಅವ್ರದ್ದೆಲ್ಲ ಒಂದು ಬ್ಯಾಚು. ಸರಿ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಚಿಟ್ ಚಾಟ್ ಮಾಡಿದ್ದೆ ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ ಅಲ್ಲಿ. ವಾ ಸೂಪರ್ ಅಲ್ಲ, ಎಂಥ ಓಪನಿಂಗ್. ಅದು ಹೆಂಗಿತ್ತು ಅಂದರೆ ಬರ್ಡೇ ಹೋಗಿದ್ದೀನಿ ಫಸ್ಟ್ ಟೈಮ್. ನನಗೆ ಓಕೆ ಇದೆಲ್ಲ ಪರಿಚಯ ಆಯಿತು, ಇದೆಲ್ಲ ಆಯಿತು. ನಮ್ಮ ಬಾಸ್ ನಮ್ಮ ಹುಡುಗ ಅಂತ ಅಂದ್ಬಿಟ್ಟು ಆಯಿತು. ಎಷ್ಟು ಅಂದರೆ ಏನೋ ತುಂಬ ವರ್ಷಗಳಿಂದ ಕ್ಲೋಸ್ ಅನ್ನೋ ಥರ ಫ್ರೆಂಡ್ ಥರ ಅವರು ಟ್ರೀಟ್ ಮಾಡಿದ್ವಿ. ಶಿಲ್ಪಾ ಮೇಡಮ್ ಇದ್ರು ಅವ್ರ ಮನೇಲಿ, JP ನಗರದಲ್ಲಿ. ಎಲ್ಲರೂ ಸೂಕ್ಷ್ಮವಾಗಿ ನೋಡ್ತಾರೆ. ಆಯಿತಾ, ಸರಿ ಅಂತ ಹೇಳಿ ಸರಿ ನನಗೆ ಅವಾಗ ಫಸ್ಟ್ ಟೈಮ್ ಒಬ್ಬ ಹೀರೋ, ಅದು ನಾವು ನೋಡಿರೋ ಸ್ಟಾರು, ಹೆಂಗಯ್ಯ ಮಾತಾಡ್ಸೋದು ಅನ್ನೋದು ಗೊಂದಲ ಒಳಗಡೆ. ಯಾರ್ಯಾರೋ ಗಿಫ್ಟ್ಗಳು ತರ್ತಾರೆ, ಮೊಲಗಳು ತಂದು ಕೊಡ್ತಾ ಇದ್ದಾರೆ ಗಿಫ್ಟು. ಎಷ್ಟೋ ಜನ ವೆರೈಟಿ ಹುಡುಗಿರು ಅಲ್ಲಿ ಹಿಂಡು ಇದ್ದಾರೆ. ಬರ್ಡೇ ತುಂಬ ಜನ ಜಂಗುಳಿ, ಮಧ್ಯರಾತ್ರಿ ಬೇರೆ. ಸರಿ ಅಂತ ಚಿಟ್ಚಾಟಿಗೆ ನಿಂತ್ಕೋತೀನಿ. ನನಗೆ ಶಿವರಿಂಗು ಇದು ಶುರುವಾಗೋಯ್ತು. ಅಪ್ಪಿ ಬೇಡ ಆರಾಮಾಗಿ ಮಾತಾಡು ಅಂತ. 1-2 ನಿಮಿಷದಲ್ಲಿ ನಾನು ಎಷ್ಟು ಕಂಫರ್ಟ್ ಆಗ್ಬಿಟ್ಟೆ ಅಂತಂದರೆ, ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಸೆಲೆಬ್ರಿಟಿನ ಯಾವುದೇ ಮಾತಾಡ್ಸ್ಬೇಕು ನನ್ನೊಳಗೆ ಅದೊಂದು ನನ್ನ ಒಳಗಡೆ ಒಂದು ಕಾನ್ಫಿಡೆನ್ಸ್ನ ಕ್ರಿಯೇಟ್ ಮಾಡಿದಂಥ ಸ್ಟಾರ್ ಗೋಲ್ಡನ್ ಸ್ಟಾರ್ ಆ ಮೂಮೆಂಟಲ್ಲಿ. ಇವತ್ತು ನಾವು ತುಂಬ ಉತ್ಸುಕದಿಂದ ಯಾಕೆ ವಿಡಿಯೋ ಮಾಡ್ತೀವಿ ಹೇಳು? ತುಂಬ ದೊಡ್ಡ ಮೋಟಿವ್ ಏನು ಗೊತ್ತಾ? ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ನಾವು ನಿಮ್ಮ ಥರ ಅಕಸ್ಮಾತ್ ಹೀರೋ ನಾನು ಲೋಗೋ ಇಟ್ಕೊಂಡು ರಿಪೋರ್ಟಿಂಗ್ ಮಾಡ್ತೀನಿ. ಇದೇ ಮಾತನ್ನ ಅವತ್ತು ನನಗೂ ಕೂಡ ಹೇಳಿದರು. ಆ ಥರದೊಬ್ಬ ಕಲಾವಿದ ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋ ರೀತಿ ಇದೆ ನಿಜವಾಗ್ಲೂ. ಅಂದರೆ ಇಂಡಸ್ಟ್ರಿಯಲ್ಲಿ ಇವತ್ತಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೇ ದುಡ್ಡಿರಲಿ, ಎಷ್ಟೇ ಬ್ಯಾಕಪ್ ಇರಲಿ, ಏನೇ ಇರಲಿ, ಅವ್ರು ಬಂದ್ಬಿಟ್ಟು ಹೀರೋಗಳಾಗಿ 10 ವರ್ಷ ನಿಲ್ಲೋದೆ, 10 ವರ್ಷ ಅಲ್ಲ 2 ಸಿನಿಮಾ ಮಾಡಿ ನಿಂತ್ಕೊಳ್ಳೋದೇ ತುಂಬ ದೊಡ್ಡ ವಿಷಯ. ಅಂಥದ್ರಲ್ಲಿ ಸಾಮಾನ್ಯ ಕುಟುಂಬದ ಮಿಡ್ಲ್ ಕ್ಲಾಸ್ ಕುಟುಂಬದ ಒಬ್ಬ ಹುಡುಗ ಬಂದು ತನ್ನ ಬದುಕನ್ನು ತಾನೇ ಕಟ್ಟಿಕೊಂಡು ಇವತ್ತಿನ ಸುಮಾರು ನಾಯಕ ನಟರುಗಳಿಗೆ, ಸುಮಾರು ತಂತ್ರಜ್ಞರಿಗೆ, ಡೈರೆಕ್ಟರ್ಗಳಿಗೆ, ಸಿನಿಮಾ ಆಸಕ್ತರಿಗೆ, ಎಸ್ಪೆಷಲಿ ಅದೊಂದು ಬ್ಯಾಚು, ಗಣೇಶ್ ಅವರು, ಯೋಗರಾಜ್ ಭಟ್ ಅವರು, ಸೂರ್ಯ ಅವರು ಆ್ಯಂಡ್ ದುನಿಯಾ ವಿಜಯ್ ಅವರು, ಅದೊಂದು ಬ್ಯಾಚ್ ಏನಿದೆ, ಆ ಬ್ಯಾಚು ಆ 2005ರಿಂದ 10 ಒಳಗಡೆ ಅದೊಂದು ಮೋಟಿವೇಶನ್ ಕ್ರಿಯೇಟ್ ಮಾಡ್ತಲ್ಲ, ಇಡೀ ಇಂಡಸ್ಟ್ರಿಯ ದೊಡ್ಡ ಇಂಪ್ಯಾಕ್ಟ್ ರೀ ಅದು, ದೊಡ್ಡ ಇಂಪ್ಯಾಕ್ಟು. ಅಂಥ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಒಬ್ಬರು ಅನ್ನೋದು ನಮ್ಮ ಹೆಮ್ಮೆ. ಇವತ್ತು 20 ವರ್ಷ ಆಗಿದೆ. ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬ ಮಾತಾಡ್ತೀವಿ, ಅಷ್ಟು ವಿಷಯಗಳಿದೆ. ಅಂದರೆ ನಾವು ಅವ್ರ ಜರ್ನಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿ ರಿವ್ಯೂಗಳು ಮಾಡಿಕೊಂಡು ಅವ್ರ ಜೊತೆಗೆ ಸುದ್ದಿಗಳನ್ನ ಮಾಡಿಕೊಂಡು ಆ ಟ್ರಾವೆಲಿಂಗಲ್ಲೇ ಇದ್ದೀವಿ ಇಲ್ಲಿವರೆಗೂ. ಅಂದರೆ ನನಗೆ ಇನ್ನೊಂದು ವಿಷಯ ಗೋಲ್ಡನ್ ಸ್ಟಾರ್ ಗಣೇಶಲ್ಲಿ ಇಷ್ಟ ಆಗೋದೇನಂತಂದರೆ, ಈಗ ಒಂದು ಸಿನಿಮಾ ಮಾಡ್ತಿರ್ತೀವಿ, ಈಗ ನಾವೇ ಅಡುಗೆ ಮಾಡ್ತಿರ್ತೀವಿ, ನಮ್ಮ ಅಡುಗೆ ಚೆನ್ನಾಗಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್ ಹಂಗನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಅವ್ರು ತಿನ್ಸಲ್ಲ. ಕರೆಕ್ಟ್. ಎಷ್ಟು ನೇರವಾಗಿ ಹೇಳ್ತಾ ಇದ್ರು ಅಂದರೆ, ಅಪ್ಪಿ ಇಲ್ಲ ಕಣ, ಇದು ಈ ಸಿನಿಮಾ ನನಗನ್ಸಿದ್ದು ಹಿಂಗಾಗ್ಬೋದು, ಹಾಗಾಗಿ ನಾನು
ಇದನ್ನ ಇಷ್ಟು ಮಾತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ತುಂಬ ಓವರ್ ಬಿಲ್ಡಪ್ಪು ಅದೇನೋ ಇದು ಮಾಡಿಬಿಟ್ಟಿದ್ದು ಅಂತ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಕಣೋ. ತುಂಬ ನೇರವಾಗಿ ಹೇಳೋದು. ಇದು ಈ ವಿಚಾರದಲ್ಲಿ ಮತ್ತೊಂದು ಬುದೇ ಪುಷ್ಟಿ ನನಗೆ ಇದೇ ಥರ ಅನುಭವ ನನಗೂ ಆಗಿದೆ. 2 ಸಿನಿಮಾಗೆ ನನಗೆ ಆ ವಿಚಾರದಲ್ಲಿ ಮಾತಾಡಿದ್ದು ನಂಗೆ ತುಂಬ ನೆನಪಿದೆ. ಅವರ ಮೋಟಿವ್ ಎಷ್ಟು, ಅವ್ರಿಗೆ ಕಾನ್ಫಿಡೆಂಟ್ ಎಷ್ಟು ಅಂತ. ಅಣ್ಣ, ಮುಗುಳು ನಗೆ ಅಂತ ಒಂದು ಸಿನಿಮಾ. ಹೌದು. ಆ ಮುಗುಳು ನಗೆ ಅನ್ನೋ ಸಿನಿಮಾದ ಬಗ್ಗೆ ತುಂಬಾ ನಿರೀಕ್ಷೆ ಇತ್ತು. ಯಾಕಂದ್ರೆ ಅವರು ಗಾಳಿಪಟ ಆದ ನಂತರ ಕಾಂಬಿನೇಷನ್ ಸಖತ್ತಾಗತ್ತೆ, ಚೆನ್ನಾಗಾಗತ್ತಲ್ಲ, ತುಂಬಾ ಚೆನ್ನಾಗ ನಾನು ತುಂಬಾ ಅವಾಗ ಇದೇ ತರ ಬರ್ತಡೇಗೆ ಹೋಗಿದ್ದೆ. ಮುಗುಳು ನಗೆ ಸಿನಿಮಾ ಯಾಕೆ ಸೋಲ್ತು ಅಂತ ಅವ್ರು ಲೈನ್ ಹೇಳ್ತಾರೆ. ಸರ್ ನಿಮ್ಗೆ ಇಷ್ಟೆಲ್ಲ ಗೊತ್ತಲ್ಲ ಸರ್, ನೀವು ಯಾಕೆ ಇದನ್ನ ಹೇಳಿಲ್ಲ ಭಟ್ರಿಗೆ ಅಂತಂದ್ರೆ, ನೋಡು ಮಗ, ನಾನು ಒಬ್ಬ ಆಕ್ಟರ್, ನನಗಿಂತ ದೊಡ್ಡವರು ಅವರು. ಹೌದು, ನನಗಿಂತ ದೊಡ್ಡವರು, ನಾನೇ ಅವ್ರನ್ನ ಡಾಮಿನೇಟ್ ಮಾಡಿದೆ ಅಂತ ಅನ್ನಂಗಾಗತ್ತೆ. ಹಂಗೆ ಹೇಳ್ಬಾರ್ದು. ಅವ್ರ ಜಡ್ಮೆಂಟೇ ನಮ್ಗೆ ಎಷ್ಟೋ ಒಳ್ಳೇದು ಮಾಡಿದೆ. ಖಂಡಿತ. ಹಂಗಾಗಿ ಅವ್ರ ಜಡ್ಮೆಂಟ್ ನಾನು ಒಪ್ಕೊಂಡೇ ಬಂತು. ನನಗೆ ಗೊತ್ತಿತ್ತು ಈ ಜಾಗದಲ್ಲಿ ಸಿನಿಮಾ ಸೋಲುತ್ತೆ, ಈ ಜಾಗ ಇಷ್ಟ ಆಗಲ್ಲ ಸಿನಿಮಾ ಅಂತೇಳಿ. ಅದೇ ರೀತಿ ರಮೇಶ್ ರೆಡ್ಡಿ ಅವರು ನಮ್ಮನ್ನೆಲ್ಲ ಒಂದ್ಸಲ ಎಲ್ಲರನ್ನ ಕರೆಸಿ ಒಂದು ಊಟ ಹಾಕ್ತಾರೆ. ಯಾರು? ಗಾಳಿಪಟ 2 ನಿರ್ಮಾಪಕರು 45 ಸಿನಿಮಾ ಮಾಡಿದ್ರಲ್ಲ ರಮೇಶ್ ರೆಡ್ಡಿ ಅವರು. ಆಗ ಕೂಡ ಗಣೇಶ್ ಅವರು ನಮ್ಮ ಜೊತೆ ಬಂದಿರ್ತಾರೆ ಮಾತನಾಡೋದಕ್ಕೆ, ನಮ್ಮ ಜೊತೆ ಊಟ ಮಾಡೋದಕ್ಕೆ. ಗಾಳಿಪಟ ಸಿನಿಮಾಗಾಗಿ ಅವರು, ನನ್ನ ಮಗ ಈ ಸಿನಿಮಾಗಾಗಿ ನಾನು 15 kg-ಯಿಂದ 20 kg ಡೌನ್ ಆಗಿದ್ದೀನಿ ಕಣೋ, ತುಂಬ ಚೆನ್ನಾಗಿ ಮಾಡಿದ್ದೀನಿ ಕಣೋ, ಈ ಸಿನಿಮಾ ನಿಂಗೆ ಕನೆಕ್ಟ್ ಆಗುತ್ತೆ, ನೀನು ನಾನು ನೋಡಿ ಹೇಳುತ್ತೀಯ ನೀನು ಅಂತಲೂ ಒಂದು ಮಾತು ಹೇಳಿದ್ರು. ಅಣ್ಣ, ಗಾಳಿಪಟ 2 ಕಚ್ಕೊಂತಣ್ಣ ಮನಸ್ಸಿಗೆ. ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾದು ಶೂಟಿಂಗು ನಮ್ಮ KS ಸುರೇಶ್ ಅವರು ಪ್ರೊಡ್ಯೂಸರು. 2ನೇ ಮದುವೆ ಆಗಿತ್ತು. ಶಿವಲಿಂಗು KS ಸುರೇಶ್ ಅವರು ಪ್ರೊಡ್ಯೂಸರು. ಅವರು ಫೋನ್ ಮಾಡಿ, ಪ್ರವೀಣ್ ಇದು ನಮ್ಮ ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ವಿ, ಮಂಜು ಸ್ವರಾಜ್ ಡೈರೆಕ್ಟ್ರು, ಅಮೂಲ್ಯ ಮತ್ತು ಇವ್ರದ್ದು ಕಾಂಬಿನೇಷನ್, ಆಫ್ಟರ್ ಚೆಲುವಿನ ಚಿತ್ರ ಮತ್ತು ಕಾಂಬಿನೇಷನ್ ಒಂದಷ್ಟು ಫುಟೇಜ್ ಕಳಿಸಿದ್ರು. ಅವಾಗ ಮೇಕಿಂಗ್ ಎಲ್ಲ ಬರ್ತಿತ್ತು, ಮೇಕಿಂಗು ಇದೆಲ್ಲ ಬರ್ತಿತ್ತು. ಫುಟೇಜ್ ಕಳಿಸಿದ್ರು, ಟೇಪು. ನಾನು ಹಾಕೊಂಡು ಫುಲ್ ಒಂದು ಒಳ್ಳೆ ಪ್ರೊಮೋ ಸ್ಟೋರಿ ಮಾಡಿ ವಿಡಿಯೋ ಮಾಡಿದೆ. ಸಂಜೆ ಫೋನ್ ಮಾಡಿದೆ, ಸರ್ ನನಗೆ ಒಂದು ಇಂಟ್ಯೂಷನ್ನು, ಈ ಸಿನಿಮಾ ತುಂಬ ದೊಡ್ಡದಾಗುತ್ತೆ, ಸಖತ್ತಾಗಿ ವರ್ಕ್ ಆಗುತ್ತೆ ಅಲ್ವಾಪಿ ಅಲ್ವಾ ಅಂತ ಅಂದ್ಬಿಟ್ಟು ಅವರು ಮತ್ತೆ ಶುರು ಮಾಡಿದ್ರು. ಹ್ಞೂ ಕಣ, ನನಗೂ ಹಂಗೆ ಅನಿಸ್ತಾ ಇದೆ ನೋಡು ಅಂತ ಅಂದ್ಬಿಟ್ಟು ಅವ್ರೊಂದು ಎಳೆಗಳನ್ನ ಹೇಳ್ತಾ ಹೋದ್ರು. ಇದು ಏನಕ್ಕೆ ವರ್ಕ್ ಆಗ್ಬೋದು, ಇದು ಹೆಂಗೆ ಆಗ್ಬೋದು ಅಂತ ಸುಮ್ಮನೆ ಮಾತಾಡ್ತಾಯಿದ್ರು. ನಾನು ಹಂಗೆ ಕೇಳಿಸ್ಕೊಂಡು ಆಮೇಲೆ ನೋಡು ಆ ಸಿನಿಮಾ ರಿಲೀಸ್ ಆಯಿತು, ಅದು ಏನು ಇಂಪ್ಯಾಕ್ಟ್ ಆಯಿತು, ಅದು ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ಹಿಟ್ ಆಯಿತು. ಅದು ಇದೇ ಥರನೇ ಒಂದಷ್ಟು ಸಿನಿಮಾಗಳು ಬಿತ್ತು. ಆ ಬೀಳಬೇಕಾದ್ರೆ ಮೊದಲೇ ಹೇಳಿದರು, ಇಲ್ಲ ಕಣೋ ಇದು ಇಷ್ಟು ಮಾತ್ರ ಆಗ್ಬೋದು, ಹಿಂಗೆ ಆಗ್ಬೋದು ಅಂತ. ಆ ಒಂದು ಮುಕ್ತತೆ ಇದೆಯಲ್ಲ, ಮತ್ತು ಆ ಒಂದು ಪ್ರಾಕ್ಟಿಕಾಲಿಟಿ ಇದೆಯಲ್ಲ, ಅದೆಲ್ಲದರ ಜೊತೆಗೆ ಇರುವಂತಹ ಬದ್ಧತೆ, ಸಿನಿಮಾ ಬದ್ಧತೆ, ಶಿಸ್ತು ಮತ್ತು ಪ್ರಾಮಾಣಿಕ ಪ್ರಯತ್ನ ಇಲ್ಲಿವರೆಗೂ ತೊಗೊಂಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ನಮ್ಮ ಇಬ್ಬರ ಸಂವಾದದಲ್ಲಿ ಒಂದು ಕೊನೆಯ ಒಂದು ನೆನಪನ್ನು ನೆನೆಸ್ಕೊಂಡು ಇಲ್ಲಿ ಮುಗಿಸ್ಬೇಕಂತ ಅನ್ಕೊಂತೀನಿ. ನಾನು ಆಗಾಗ ಅವ್ರಿಗೆ ಒಳ್ಳೊಳ್ಳೆ ಹಾಡುಗಳು ಸಿಕ್ಕಾಗ ರಾತ್ರಿ ಮೆಸೇಜ್ ಹಾಕೋದು, ಈ ಹಾಡನ್ನ, ಅದು ಲಿಂಕನ್ನು. ಅವ್ರು ಬೆಳಗ್ಗೆ ನನಗೆ 4 ಗಂಟೆಗೆ ಅಥವಾ 5 ಗಂಟೆಗೆ ಅದಕ್ಕೆ ರಿಪ್ಲೈ ಮಾಡಿರ್ತಾರೆ. ನನ್ನ ಟೈಮ್ ಸಿಕ್ಕಾಗ, ಏನೋ ಮಗ ರಾತ್ರಿ ಎಲ್ಲ ಮೆಸೇಜ್ ಕಳಿಸ್ತೀಯಾ, ಏನು ಕತೆ, ನಿದ್ದೆ ಬರ್ತಿಲ್ವಾ? ಏನು ಮಾಡಿ ಸರ್, ನಿದ್ದೆ ಮಾಡಿಲ್ಲ, ಏಜ್ ಅಲ್ಲ ಸರ್ ಇದು ಅಂತ. ಆದರೆ ಹಂಗೆ ಮಾಡಬಾರ್ದು ಮಗ, ಶಿಸ್ತು ಬೆಳೆಸ್ಕೊ, ಬೇಗ ಮಲ್ಕೋ, ಬೆಳಗ್ಗೆ ಬೇಗ ಎದ್ದು ಆಯಿತಾ, ವೈಟ್ ರೈಸ್ ಬಿಡು, ಹಾಲು ಬಿಡು, ಒಂದಷ್ಟೆಲ್ಲ ಟಿಪ್ಸ್ ಕೊಟ್ಟು ನಾನು ಇದನ್ನೆಲ್ಲ ಪಾಲಿಸ್ತಾ ಇದ್ದೀನಿ ಅಂತೇಳಿ. ಈಗ ಯಾವುದೋ ಒಂದು ಹೊಸ ಸಿನಿಮಾ ರೆಡಿ ಆಗ್ತಿದ್ದಾರೆ, ಕಿಕ್ ಬಾಕ್ಸಿಂಗ್ ಕಲಿತಾ ಇದ್ದಾರೆ. ಮುಯ್ತಾಯಿ ಅಂತ, ಅದು ನಮ್ಗೆ ಮುಯ್ತಾಯಿ ಅಂತ. ಆ್ಯಕ್ಚುಲಿ ಅದು ನನಗೆ ಒಂದು ಸುಮಾರು, ನಾವು ಯಾವ್ದು ಪಿಕ್ಚರ್ ಅವ್ರದ್ದು ಯಾವುದಪ್ಪ, ಚಮಕ್ ಟೈಮಲ್ಲ, ಅದಕ್ಕೆ ಹಿಂದಿನ ಟೈಮಲ್ಲಿ ಯಾವುದೊಂದು ಸಿನಿಮಾ ಶೂಟಿಂಗ್ ಇದು ಮಾಡ್ತಿದ್ರು. ಆ ಟೈಮಲ್ಲಿ ಅವರು ಟ್ರೈನಿಂಗ್ ತೊಗೋತಾರೆ ಅವಾಗಲಿಂದಾನೆ. JP ನಗರದಲ್ಲಿ ಅವರು ಟ್ರೈನಿಂಗ್ ಹೋಗ್ತಾಯಿದ್ರು. ನಾನು ಅವ್ರನ್ನ ಅವರು ಟ್ರೈನಿಂಗ್ ಕೊಡ್ತಾರಲ್ಲ, ಅವ್ರಿಗೆ ಯಾವುದೋ ಒಂದು ಬೈಟ್ ವಿಷಯಕ್ಕೆ ಹೋದಾಗ ಅವಾಗ ರಿವೀಲ್ ಆಗಿತ್ತು, ಅವಾಗಿಂದ ಕಲಿತಾ ಇದ್ದಾರೆ ಅವರು. ಬಟ್ ಅವ್ರು ತುಂಬ ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಅದು. ಮೇ ಬಿ ತುಂಬ ಸಖತ್ತಾಗುತ್ತೆ. ಅಷ್ಟು ನ್ಯಾಚುರಲಾಗಿ ಆ ಒಂದು ಪಾತ್ರಕ್ಕೋಸ್ಕರ ಅವರು ತಯಾರಾಗ್ತಿರೋದು. ಆ್ಯಂಡ್ ಅವರು ಒಳಗಿನ ಒಬ್ಬ ಕ್ರಿಕೆಟರ್ ಬಗ್ಗೆ ನೀನು ಹೇಳಲೇಬೇಕು. ಜೊತೆಗೆ ಆಟ ಆಡಿದ್ಯಾ, ಆಮೇಲೆ ನಾವು ಬ್ಯಾಟ್ಸ್ಮನ್ ಎಲ್ಲ ಆಗಿದ್ದೀನಿ ಅವ್ರ ಜೊತೆಗೆ. ನಾನು ನಿಜವಾಗ್ಲೂ ಅವರು ಒಳಗಿನ ಈ ಕ್ರಿಕೆಟರ್ ನನ್ನ ಪರಿಚಯನೇ ಇರಲಿಲ್ಲ. ಆ ಸೀಸನ್ ಅಷ್ಟು ಮ್ಯಾಚು ನೋಡಿದ್ದೀನಿ ಅವ್ರಿಗೋಸ್ಕರ ನೋಡಿದ್ದೀನಿ. ಅದ್ಭುತ ಬೌಲರ್, ನಂಗೆ ತುಂಬ ಸಲ ಔಟ್ ಆಲ್ರೌಂಡರು. ಜಾಕ್ ಕಾಲಿಸ್ ಥರ, ಸೌತ್ ಆಫ್ರಿಕಾ ಜಾಕ್ ಕಾಲಿಸ್ ಇದಾರಲ್ಲ ಆ ಥರ. ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ. 20 ವರ್ಷದ ಹಿಂದೆ ನೀವು ಹೇಗೆ ನೋಡಿದ್ರು ಗಣೇಶ್ ಅವರನ್ನು, ಈಗಲೂ ನೀವು ಹಾಗೇ ನೋಡೋಕ್ಕೆ ಸಾಧ್ಯ. ಅಷ್ಟರ ಮಟ್ಟಿಗೆ ಮೇಂಟೈನ್ ಮಾಡಿದ್ದಾರೆ. ಅಪ್ಪ, ನಾನು 47 ವರ್ಷ ಅಂದ್ರೆ ನಂಬ್ತಾರೆ ನಾವು, ಸಾಧ್ಯನೇ ಇಲ್ಲ. 47 ವರ್ಷ ಅಂತ ಹೇಳಿದ್ರೆ ನಾವು ನನಗೆ ಆ್ಯಕ್ಚುಲಿ ಇಬ್ಬರು ಇಂಡಸ್ಟ್ರಿಯಲ್ಲಿ ಯಾವಾಗ್ಲೂ 3 ಜನ, ಎಸ್ಪೆಷಲಿ ಯಶ್ ಅವರು, ದುನಿಯಾ ವಿಜಯ್ ಸಾರು ಮತ್ತು ಇವರು ಹೋದಾಗ, ಏನಾಯ್ತು ಹಿಂಗಿದೆಯಾ ಬಟ್ಟೆ ಬಿಟ್ಕೊಂಡು, ಸರಿಯಾಗಿ ಹಾಕೋ, ಫಿಟ್ಟಾಗಿರೋ ಅಂತ. ಅಂದರೆ ನಮ್ಮ ಕೆಲಸಗಳಿಗೆ, ನಮ್ಮ ಒತ್ತಡಗಳಿಗೆ ನಾವು ಹಿಂಗೆ ಆಗ್ಬಿಟ್ಟಿರ್ತೀವಿ. ಸೊ ಅಂದರೆ ಆ ಒಂದು ಶಿಸ್ತಿದೆಯಲ್ಲ, ಇವರಷ್ಟು ಜನನೂ ಅಷ್ಟೇ, ಎಲ್ಲರೂ ತುಂಬ ಇನ್ಸ್ಪೈರ್ ಮಾಡುವಂತಹ ಕಲಾವಿದರು, ಇಂಡಸ್ಟ್ರಿಗೆ ಒಂದು ರೋಲ್ ಮಾಡಲ್ ಆಗಿರುವಂತಹ ಕಲಾವಿದರು. ಸೊ ಒಬ್ಬೊಬ್ಬರು ಒಂದೊಂದು ವೇನಲ್ಲಿ, ಅಂದರೆ ಹೆಚ್ಚು ಕಮ್ಮಿ ಇವರೆಲ್ಲ ಒಂದೇ
ಒಂದು ಅಷ್ಟು ವರ್ಷದ ಗ್ಯಾಪಲ್ಲಿ ಬಂದಿರೋಂಥವ್ರು. ಬಟ್ ಮೇ ಬಿ ಇನ್ನೊಂದು ಸೀಸನ್ ಬರುತ್ತೆ, ಅಂದರೆ ಇನ್ನು ಸ್ವಲ್ಪ ದಿನದಲ್ಲ ಇನ್ನೊಬ್ಬರದ್ದು ಮಾತಾಡ್ತೀವಿ. 25 ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಅಚಾನಕ್ ಗುರು ನಾನು ನಿಮ್ಮ ಏರಿಯಾಗೆ ಬಂದಿದ್ದು, ನಾವು ಕಾಫಿ ಕುಡಿತಾ ಮಾತಾಡಿದ್ದು, ಗೋಲ್ಡನ್ ಸ್ಟಾರ್ ನೆನಪಾಗಿದ್ದು, ಒಳಗಿರೋ ವಿಷಯಗಳೆಲ್ಲ ಅಂದರೆ ಮಾತಾಡ್ತದೆ ಸುಮಾರು. ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ ಇದಕ್ಕೆ. ನಾವೊಂದು ಸ್ಕ್ರಿಪ್ಟ್ ಮಾಡಿ ಹಿಂಗೆ ಹೇಳ್ಬೇಕು ಹಿಂಗೆ ಮಾತಾಡಬೇಕು ಅಂತಿಲ್ಲ. ಅಷ್ಟು ವಿಷಯ ಗಣೇಶ್ ಅವ್ರ ಬಗ್ಗೆ ನಮಗೆ ಅಡಗಿದೆ, ಹಾಗೆ ನಿಮ್ಮಲ್ಲೂ ಅಡಗಿದೆ ಅನ್ನೋದು ನಮ್ಮ ನಂಬಿಕೆ. ನಮ್ಮ ಮಾತುಗಳು, ನಾವು ಹಂಚಿಕೊಳ್ತಿರುವ ಆ ನೆನಪುಗಳು ನಿಮ್ಗೆಲ್ಲೊಂದು ಕಡೆ ಸಿಂಕ್ ಆಗತ್ತೆ ಅನ್ನೋ ನಂಬಿಕೆ. ಇಲ್ಲ ನಮ್ಮ ಜನರೇಷನ್ ಹುಡುಗರಿಗಂತೂ ತುಂಬ ಚೆನ್ನಾಗಿ ಸಿಂಕ್ ಆಗುತ್ತೆ. ಮತ್ತು ಇವತ್ತಿನ ಹುಡುಗರಿಂದ ಮೆಮೊರಿ ಕಾರ್ಡ್ ನಾನು ಹೇಳ್ತೀನಿ ಕೇಳಿ, ಇವತ್ತು ಸಿನಿಮಾ 1 ವಾರದಲ್ಲೋ 2 ವಾರದಲ್ಲೋ 100 ಕೋಟಿ ಮಾಡ್ತು, 200 ಕೋಟಿ ಮಾಡ್ತು, ಸಕ್ಸಸ್ ಇದನ್ನೆಲ್ಲ ಮಾತಾಡ್ತೀವಿ. ಆವಾಗೆಲ್ಲ ಸಿನಿಮಾ 100 ದಿನ, 25 ವಾರ, 1 ವರ್ಷ ಓಡ್ತಾ ಇತ್ತು. ಅದೇ ನಾನು ಹೇಳ್ಬಿಡ್ತೀನಿ ಆ ರೆಕಾರ್ಡು ನನ್ನ ಹತ್ರ ಹೇಳಿದ್ದು. ಈಗ ಅಣ್ಣಾಜಿ ನೋಡಿ, ದುರಂಧರ್ ಅನ್ನೋ ಸಿನಿಮಾದ ರೆಕಾರ್ಡ್ ಬಗ್ಗೆ ನಾವು ಮಾತಾಡ್ತಿದ್ವಿ. 1700 ಕೋಟಿ ಆಗಿದೆ, 2 ಸಿನಿಮಾ ಸೇರೋ 3000 ಕೋಟಿ. ಅದರ ಟಿಕೆಟ್ ಎಷ್ಟು ಅದ್ರದ್ದು? 800 ರೂಪಾಯಿ, 1000 ರೂಪಾಯಿ ಟಿಕೆಟ್. ಹೌದು. ಆದರೆ 12 ರೂಪಾಯಿ ಗಾಂಧಿ ಕ್ಲಾಸು, 20 ರೂಪಾಯಿ ಫಸ್ಟ್ ಕ್ಲಾಸು, ಬಾಲ್ಕನಿ ಅಮ್ಮಮ್ಮ ಅಂದ್ರೆ 35 ರೂಪಾಯಿ ಒಳಗೆ. 25 ವಾರ ತನಕ ಅಥವಾ ಒಂದು 1 ವರ್ಷ ತನಕ ಅದೇ ರೇಟ್ನ ಮೇಂಟೈನ್ ಮಾಡ್ತಾರೆ ಅಂದರೆ ಎಷ್ಟು ದೊಡ್ಡ ದುರಂಧರಪ್ಪ ಗಣೇಶ್ ಅವ್ರದ್ದು ಸಿನಿಮಾಗಳು ಕೆಲವೊಂದು. ಅದು ಚೆಲುವಿನ ಚಿತ್ತಾರ, ಹೊಯ್ಯು ಚಲುವಂಬಿಕಾ ಪಿಕ್ಚರ್ಸು, ಎಸ್ ನಾರಾಯಣ ಅವ್ರದ್ದು ಎಷ್ಟು ದೊಡ್ಡ ಸಕ್ಸಸ್ ಅವ್ರಿಗೆ ಅದು. ಬಾಬಾ ಅಮೂಲ್ಯ ಅಂತ ಒಬ್ಬ ಒಳ್ಳೆ ನಾಯಕ ನಟಿ ಇಂಡಸ್ಟ್ರಿಗೆ ಪರಿಚಯ ಆದವರು. ಪೂಜಾ ಗಾಂಧಿ ಮುಂಗಾರು ಮಳೆಯಿಂದ ಪರಿಚಯ ಆದವರು. ಈ ಅಂದರೆ ಆಮೇಲೆ ಪ್ರೀತಮ್, ಕತೆಗಾರ ಪ್ರೀತಮ್, ಯೋಗರಾಜ್ ಭಟ್ ಡೈರೆಕ್ಟರ್. ಯೋಗರಾಜ್ ಭಟ್ ಆಲ್ರೆಡಿ ಸಿನಿಮಾ ಮಾಡಿದ್ರು, ಇಲ್ದಿಂದ ಅವ್ರದ್ದು ಎಲಿವೇಟು. ಅಂದರೆ ಅದೊಂದು ಸಿನಿಮಾ ಪ್ರೀತಿ, ಸಿನಿಮೋತ್ಸಾಹ, ಇವರೆಲ್ಲ ಸಿನಿಮಾ ದಾಹಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದಾಹ ಇದ್ದಿದ್ದಕ್ಕೇನೆ ಇವೆಲ್ಲ ಆಗಿದ್ದು, ಇವರೆಲ್ಲರೂ ಸೇರ್ಕೊಂಡಾಗಿದ್ದು. ನನ್ನ ಲೆಕ್ಕದಲ್ಲಿ ದಾಹಿ ಅನ್ನಕ್ಕಿಂತ ಜ್ಞಾನಿಗಳು ಅಂತ. ಜ್ಞಾನಿ, ತಪಸ್ಸು, ಅದನ್ನು ತಪಸ್ಸೆ. ಸಿನಿಮಾ ನಟನಾಗಿ ಉಳಿಯೋದು, ಅದು ಹೀರೋ ಆಗಿ ಉಳಿಯೋದು, ಇಷ್ಟು ವರ್ಷ ಮೇಂಟೈನ್ ಮಾಡೋದು, ಅದೊಂದು ಜ್ಞಾನವೇ. ಅದೊಂದು ದೊಡ್ಡ ಶಿಸ್ತು, ದೊಡ್ಡ ಯಾಗ ಅದು. ಹೌದು. ಆಮೇಲೆ ಇದು ನಾನು ಅವಾಗಲೇ ಅದೊಂದು ಇಂಟರಪ್ಟ್ ಮಾಡಿದೆ. ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಇವ್ರೇನೇ ಇದ್ರು ನೇರವಾಗಿ ಹೇಳ್ತಾನೆ ಅಂತ. ಕೃಷ್ಣಂ ಪ್ರಣಯ ಸಖಿ ಫಸ್ಟ್ ಸಾಂಗ್ ಬಂದಿತ್ತು, ಶ್ರೀನಿವಾಸ ರಾಜ್ ಅವರು ಡೈರೆಕ್ಟರ್, ತಂಡುಪಳ್ಳಿಯ ಶ್ರೀನಿವಾಸ ರಾಜ್ ಅವರು. ಸರಿ ಅಂದ್ಬಿಟ್ಟು ನಾನು ಹೋಗಿ ಏನಂಗೆ ಜನರಲ್ ಡಿಸ್ಕಷನಲ್ಲಿ ಹಾಡುಗಳೆಲ್ಲ ಕೇಳಿ ನನಗೆ ಫುಲ್ ಎಕ್ಸೈಟ್ ಆಗುತ್ತೆ. ಸರ್ ಇದು ವರ್ಕ್ ಆಗುತ್ತೆ ಸರ್ ಅಂತ. ಇಲ್ಲ, ಇದು ಪಕ್ಕ ವರ್ಕ್ ಆಗುತ್ತೆ. ಯಾಕೆಂದರೆ ಶ್ರೀನಿವಾಸ ರಾಜ್ ಅವರಿಗೆ ಇಳೆಯರಾಜ ಅಂದರೆ ತುಂಬ ಇಷ್ಟ. ಅವರು ಮ್ಯೂಸಿಕಲಿ ಸಖತ್ತು ನಾಲೆಜ್ ಇರುವಂಥ ಮನುಷ್ಯ. ಅವ್ರು ಇಷ್ಟು ವರ್ಷ ಯಾಕೆ ಸಿನಿಮಾಗಳು ಮಾಡಿಲ್ಲ ಅಂತ, ಯಾಕೆಂದರೆ ನನ್ನವನು ಅಂತ ಒಂದು ಪಿಕ್ಚರ್ ಬರುತ್ತೆ ಪ್ರಜ್ವಲ್ ದೇವರಾಜ್ ಅವ್ರದ್ದು. ಅದರಲ್ಲಿ ಅವರೊಂದು ಇಳೆಯರಾಜ್ ಅವ್ರ ಹತ್ರ ಕಂಪೋಸ್ ಮಾಡಿಸ್ತಾರೆ. ಅದರಲ್ಲಿ ಒಂದು ಹಾಡಿದೆ ಇವಾಗಲೂ, ಏನು ಬ್ಯೂಟಿಫುಲ್ ಆಗಿ ನನಗೆ ಅವಾಗಿಂದ ಅವ್ರಿಗೆ ಯಾವಾಗಲೂ ಕೇಳ್ತಾ ಇದೆ, ಸರ್ ನೀವು ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಮಾಡಿ, ಮ್ಯೂಸಿಕಲ್ ಸಿನಿಮಾ ಮಾಡಿ, ನೀವು ಒಳ್ಳೆ ಪಲ್ಸ್ ಇದೆ ಅಂತ ಹೇಳಿ. ಕೃಷ್ಣಂ ಪ್ರಣಯ ಸಖಿ ನೋಡ್ಬೇಕಾದ್ರೆ ಇದು. ಆಮೇಲೆ ಇವ್ರು ಕೇಳಿದೆ ನಾನು, ಸರ್ ಹೆಂಗೆ ಇದು ಆಲ್ಬಮ್ಮು, ಹೆಂಗಿದು ಪಿಕ್ಚರ್ ಅಂತ. ಅಪ್ಪೇ ಇಲ್ಲಪ್ಪೇ ಇದು ವರ್ಕ್ ಆಗುತ್ತಪ್ಪ, ಇದು ಒಂದು ಹಾಡಿದೆ, 1-2 ಹಾಡಿದೆ, ನೀನು ಬೇರೆನೇ ನೋಡು ನೀನು ಅಂತ ಅಂದ್ಬಿಟ್ಟು. ಅವ್ರಿಗೆ ಡೌಟ್ ಇತ್ತಲ್ಲ ಗೊತ್ತಿಲ್ಲ ನನಗೆ. ಅಂದರೆ ಅವರು ನಾನು ಆ ವಿಷಯ ಅವ್ರ ಹಾಡುಗಳು ಕೇಳಿ ನಾವು ಫೋನ್ ಮಾಡಿದಾಗ ಅದು ಹೇಳಿದರು, ರಿಸಲ್ಟ್ ನೋಡು ಆಯಿತು. ಕರೆಕ್ಟ್ ಕೃಷ್ಣಂ ಪ್ರಣಯ ಸಖಿ ಅಂದರೆ ಕೆಲಸ ಮಾಡ್ಬೇಕಾರೆ ಫ್ಯಾಮಿಲಿ ಆಡಿಯನ್ಸ್ನ ಕರ್ಕೊಬರೋ ತಾಕತ್ತಿರೋ ನಟರಲ್ಲಿ ಇವರು ಕೂಡ ಒಬ್ಬರೇನ. ಆ್ಯಂಡ್ ಇನ್ನೊಂದು 20 ವರ್ಷದ ಸಂಭ್ರಮದಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಒಂದು ಬೃಂದಾವನ ವಿಹಾರಿ ಅಲ್ಲ, ಬೃಂದಾವನ ವಿಹಾರಿ, ಅದು ಶ್ರೀನಿವಾಸ ರಾಜ್ ಅವ್ರದ್ದೇ ಕಾಂಬಿನೇಷನ್, ಕೃಷ್ಣಂ ಪ್ರಣಯ ಸಖಿ. ಅದೊಂದು ಸಿನಿಮಾ ಮೇಲೆ ತುಂಬ ಹೋಪಿದೆ. ಆ್ಯಂಡ್ ರಾಮ ಹಾಡು ತುಂಬ ದೊಡ್ಡ ಸಕ್ಸಸ್ ಆಗಿದೆ. ಆ್ಯಂಡ್ ಅದರಲ್ಲಿ ಗಣೇಶ್ ಅವ್ರಿಗೆ ನನಗೆ ಈ ಮಹೇಶ್ ಬಾಬು ಥರ ಕಾಣಿಸ್ತಾರೆ ಇವಾಗ ರೀಸೆಂಟ್ಲಿ. ಆ ಒಂದು ಸಿಮಿಲಾರಿಟಿ ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋಂಥ ನಟ. ಆ್ಯಂಡ್ ಅದು ಬಿಟ್ಟರೆ ರಮೇಶ್ ಅರವಿಂದ್ ಅವರು ಮತ್ತು ಇವ್ರದ್ದು ಕಾಂಬಿನೇಷನು, ವಿಖ್ಯಾತ್ ಡೈರೆಕ್ಟ್ರು, ಫಸ್ಟ್ ಟೈಮು. ಆ ಪಿಕ್ಚರ್ ಮೇಲೆ ಒಂದು ದೊಡ್ಡ ನಿರೀಕ್ಷೆ ಇದೆ. ಆ್ಯಂಡ್ ಪಿನಾಕ ಸಿನಿಮಾ ಅದೊಂದು ವಿಶಿಷ್ಟ ಅವತಾರ. ಬಿಗಿನಿಂಗ್ ಟೀಸರಲ್ಲೇ ಅಂದರೆ ಒಬ್ಬ ಆ್ಯಕ್ಟ್ರಾಗಿ ನಾನು ಬರೀ ಲವರ್ ಬಾಯ್ ಆಗಿರ್ತೀನಿ, ನಾನು ಹಿಂಗೆ ಇದು ಮಾಡ್ಕೊಂಡಿರ್ತೀನಿ, ನಾನು ಹಾಡು ಆಡ್ಕೊಂಡೇ ಇರ್ತೀನಿ, ಈ ಥರದ್ದು ಯಾವತ್ತೂ ಹೊಡ್ತಿಲ್ಲ. ಪ್ರಯೋಗ ಮಾಡ್ತಾನೆ ಬಂದರು. ಪ್ರಯೋಗ ಮಾಡಿದಾಗ ಸಾಕಷ್ಟು ಬಾರಿ ಸೋತಿದ್ದಾರೆ, ಸೋತು ಛಲ ಬಿಡದೆ ಮತ್ತೆ ಗೆದ್ದಿದ್ದಾರೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಬೊಂಬಾಟ್ ಅಂತ ಆ್ಯಕ್ಷನ್ ಸಿನಿಮಾ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಒಂದು ರಿದಮಲ್ಲಿ ಇರ್ತಾರೆ, ತುಂಬ ಸಕ್ಸಸ್ಫುಲ್ ಸಿನಿಮಾಗಳು ಕೊಡ್ತಾರೆ ಲವ್ ಸ್ಟೋರಿಗಳಲ್ಲಿ. ಸಡನ್ನಾಗಿ ಬೊಂಬಾಟ್ ಅಂತ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡ್ತಾರೆ, ಅದಷ್ಟು ವರ್ಕ್ ಆಗಲ್ಲ. ಅಲ್ಲಿಂದ ಒಂದಷ್ಟು ಏರಿಳಿತಗಳು ಎಲ್ಲ ಟ್ರೈ ಮಾಡ್ತಾರೆ. ಅಗೇನ್ ಮತ್ತೆ ಅವ್ರದ್ದೇ ಆದಂಥ ವೇನಲ್ಲಿ ವಾಪಸ್ ಟಾಕಿಗೆ ಬರ್ತಾರೆ. ಹಂಗಂದ್ಬಿಟ್ಟು ಸೋಲೋ ಗೆಲ್ಲುವನ್ನು ನೋಡ್ಕೊಂಡವರು ಸಿನಿಮಾ ಮಾಡಿಲ್ಲ. ಸಿನಿಮಾ ಮಾಡಬೇಕು, ರಂಜಿಸಬೇಕು, ಸಿನಿಮಾದಲ್ಲಿ ಇರಬೇಕು ಅನ್ನೋ ಒಂದು ಉತ್ಸಾಹದಲ್ಲೇ ಇವತ್ತಿನವರೆಗೂ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ರೆಗ್ಯುಲರಾಗಿ ಕೊಡ್ತಿರೋಂಥ ನಾಯಕ ನಟರಲ್ಲಿ ಗಣೇಶ್ ಅವರು ಮುಂಚೂಣಿಯಲ್ಲಿರೋದು ನಮ್ಮೆಲ್ಲರ ಖುಷಿ, ಹೆಮ್ಮೆ. ಈ ಥರ ಸತತವಾಗಿ ಅವರು ಸಾಕಷ್ಟು ಸಿನಿಮಾಗಳು ಮಾಡಲಿ. ಅವರನ್ನು ಇವತ್ತಿನ ಪ್ರಣಯರಾಜ ಅಂತ ಕರೆದ್ರು, ಇವತ್ತಿನ
ಅನಂತ್ನಾಗ್ ಅಂತ ಕರೆದ್ರು, ಇವತ್ತಿನ ವಿಷ್ಣುವರ್ಧನ್ ಅಂತ ಕರೆದ್ರು. ಅಂದರೆ ಆತ ಒಬ್ಬ ಎಲ್ಲ ಕಲಾವಿದರ ಭಕ್ತನಾಗೆ ಇಂಡಸ್ಟ್ರಿಗೆ ಬಂದಂತಹ ವ್ಯಕ್ತಿ. ಸಾಕಷ್ಟು ಜನರ ಇನ್ಫ್ಲೂಯೆನ್ಸು, ಅಣ್ಣವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಇವರೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಅಂತ ಅನ್ನೋದಕ್ಕಿಂತ ಆ ಒಂದು ಆರದಲ್ಲಿ ಅವ್ರು ಅದನ್ನು ಫೀಲ್ ಮಾಡಿಕೊಂಡೇ ಬೆಳೆದಂತಹ ನಟ. ಸೊ ಇವತ್ತು ಆ ಸ್ಕೇಲ್ಗೆ ಹೋಗಿದ್ದಾರೆ. ಅವರು ಇನ್ನೊಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಆಗಲೇ ಶ್ರೀಧರ ಹೇಳ್ದಂಗೆ ಇದು ಯಾವುದೂ ಕೂಡ ಪ್ರಿಪೇರ್ ಅಲ್ಲ, ತುಂಬ ರಾ ಆಗಿ ಮಾತಾಡಬೇಕು. ಇವತ್ತು KD ಸಿನಿಮಾದ ಕೆಲಸಗಳಲ್ಲಿದ್ದೆ, ಹಿಂಗೆ ಬರ್ತಾ ಗೆಳೆಯನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಂದು ಕಾಫಿ ಕುಡಿಯೋಣ ಅಂತ ಬಂದೆ. ವಿಷಯ ನೆನಪಾಯಿತು, ತಡ ಮಾಡೋದು ಬೇಡ, ಈಗಲೇ ವೀಡಿಯೋ ಮಾಡಬೇಡ ಅಂತ ಮಾಡ್ತಾಯಿದ್ದೀವಿ. ಆತ್ಮೀಯ ಕನ್ನಡಿಗರಿಗೆ, ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಇಬ್ಬರಿಗೂ ಒಂದು ಈ ವಿಷಯನ ಮುಟ್ಸೋವಂಥ ಕೆಲಸ, ನಮಗೆ ಗೊತ್ತಿರೋವಂಥ ವಿಷಯನ ತುಂಬ ಖುಷಿಯಿಂದ ಹೃದಯದಿಂದ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ. ಗಣೇಶ್ ಅವ್ರಿಗೆ ಹಾರೈಸಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಈ ಮೂಲಕ ನಮ್ಮ ಕಡೆಯಿಂದ ಅಭಿನಂದನೆಗಳು. 20 ವರ್ಷದ ಹೌದು, 2 ದಶಕದ ಅಭಿನಂದನೆಗಳನ್ನ. ಕೊನೆಯದೊಂದು ಈ ಲೈಫ್ ಹೆಂಗೆ ಟರ್ನ್ ಆಗುತ್ತೆ ಅಂತ 2004ರಲ್ಲಿ ಆಕಾಶ ಅನ್ನೋ ಸಿನಿಮಾಗೆ ಅದರ CD ಲಾಂಚ್ ಅಥವಾ ಕ್ಯಾಸೆಟ್ ಲಾಂಚ್ ಕಾರ್ಯಕ್ರಮಕ್ಕೆ ಗಣೇಶ್ ಅವರು ಅದ್ಭುತವಾದ ಆ್ಯಂಕರ್. ಏನು ಮಾತಾಡ್ತೀಯಪ್ಪ ಅಂತೇಳಿ ಅಣ್ಣವ್ರು ಅವತ್ತು ಹೇಳೋಗಿದ್ರಂತೆ. ಅದೇ ಗಣೇಶು 2 ವರ್ಷ ಆದ ನಂತರ ಹೀರೋ ಆದರು. ಅದೇ ಗಣೇಶು 3 ವರ್ಷ ಆದ ನಂತರ ಗೋಲ್ಡನ್ ಸ್ಟಾರ್ ಆದರು. ಪರಿಶ್ರಮ, ಪರಿಶುದ್ಧತೆ, ಸಿನಿಮಾಗಾಗಿ ಮಾಡುವ ತ್ಯಾಗ, ಶಿಸ್ತು, ಇದ್ರ ಏನು ಬೇಕಾದರೂ ಆಗ್ಬೋದು. ಎಲ್ಲರೂ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಆಗಬಹುದು ಅವರವರ ಕ್ಷೇತ್ರದಲ್ಲಿ ಅಂತ ಹೇಳ್ತಾ, ಇದೇ ರೀತಿಯ ಪ್ರಯತ್ನ ಜೊತೆ ಮತ್ತೆ ಇನ್ನು ನೆಕ್ಸ್ಟು ದುನಿಯಾ ವಿಜಯ್ ಅವರು ಇದ್ದಾರೆ, ರಾಕಿಂಗ್ ಸರ್ ಯಶ್ ಇದ್ದಾರೆ, ಒಬ್ಬೊಬ್ಬರು ಬರ್ತಾರೆ. ಸೊ ಒಬ್ಬೊಬ್ಬರ ಬಗ್ಗೆನೂ ಮಾತಾಡ್ತೀವಿ. ಅಂದರೆ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಇವತ್ತು ಆ್ಯಕ್ಸಿಡೆಂಟಲ್ಲ. ಆ್ಯಂಡ್ ನಾನು ಈ ನೆನಪಿರಲಿಲ್ಲ. ಒಂದಷ್ಟು ಎಲ್ಲೋ ಒಂದು ಮೆಸೇಜ್ ನೋಡಿದೆ. ಮೆಸೇಜ್ ನೋಡಿದ ತಕ್ಷಣ ಅಂದರೆ ಶ್ರೀಧರ ಮೆಸೇಜ್ ನೋಡಿ ಅಣ್ಣ ಈ ಥರ ವಿಷಯ ಅಂತಂದರು. ನಿಜವಾಗ್ಲೂ ಪುಳಕಿತನದೆ. ಸುಮಾರು ಗಣೇಶ್ ಅವರ 20 ವರ್ಷದ ಹಿಂದೆ ಹಿಂಗೆ ರಪ್ ಅಂತ ಹೋದರೆ ನಮಗೆ 20 ವರ್ಷದ ಹಿಂದಕ್ಕೆ ಹೋದ್ವಿ ನಾವೇನಾಗಿದ್ವಿ ಆ ಟೈಮಲ್ಲಿ. ಅಂದರೆ ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಹಾಡು ನಮ್ಮ ಬದುಕಿಗೆ, ಅಂದರೆ ಆಯಾ ವಯೋಮಾನಕ್ಕೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಇವಾಗಲೂ ಹಾಡು ಕೇಳಿದಾಗ ನಾವು ಆ ಬದುಕಿಗೆ ಹೊಟ್ಟೋಗ್ತೀವಿ, ಆ ಒಂದು ಟೈಮ್ಗೆ ಹೊಟ್ಟೋಗ್ತೀವಿ. ಸೊ ಗೋಲ್ಡನ್ ಮೆಮೊರೀಸ್ ನಮ್ಗೆ ತುಂಬ ಇದೆ ಗೋಲ್ಡನ್ ಸ್ಟಾರ್ ವಿಷಯಕ್ಕೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಗೋಲ್ಡನ್ ವಿಷಯಗಳನ್ನ ಮಾತಾಡೋದಕ್ಕೆ ಎಷ್ಟು ಮಾತಾಡ್ತಾ ಇದ್ದಾರೆ. ಮುಗ್ಸರ ಅಂದರೆ ನಮ್ಮ ಮನೆ ಮಗ ಗಣೇಶ್ ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಮನೆ ಮಗ ಅಲ್ಲ, ಇಡೀ ನಾಡಿನ ಮನೆ ಮಗ ಗೋಲ್ಡನ್ ಸ್ಟಾರ್ ಅವ್ರಿಗೆ ಒಳ್ಳೇದಾಗಲಿ. 20 ವರ್ಷ, 30 ವರ್ಷ ಆಗಲಿ, 40 ವರ್ಷ ಆಗಲಿ, 50 ವರ್ಷ ಆಗಲಿ, 100 ವರ್ಷ ಆಗಲಿ ಅಂತೇಳಿ ಹಾರೈಸ್ತಾ, ನಿಮ್ಮ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಬೇಡ್ತಾ ಈ ವಿಡಿಯೋನ ಇಲ್ಲಿಗೆ ತಿಲಾಂಜಲಿ ಇಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. Stylo, chica like a chica stylo.